ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಕೆಸೆಟ್ ಸ್ಪರ್ಧಾರ್ಥಿಗಳಿಗೆ ಏನಪ್ಪ ಅಂದರೆ ರಾಜ್ಯಶಾಸ್ತ್ರ ಪತ್ರಿಕೆಯ 2ರ ಸೀರೀಸ್ 7 ಏನಪ್ಪ ಅಂದರೆ ತಮ್ಮೆಲ್ಲರಿಗೆ ಏನಪ್ಪ ಅಂದರೆ ಓಲ್ಡ್ ಕ್ವಶನ್ ಪೇಪರ್ಗಳ ಮೂಲಕ ಈಗಾಗಲೇ ಏನಪ್ಪ ಅಂದರೆ ಸಿರೀಸ್ಗಳನ್ನು ಯಾವ ರೀತಿಯಾಗಿ ನಾವು ನಿಮ್ಗೆ ಏನಪ್ಪ ಅಂದರೆ ಮಾಹಿತಿಯನ್ನು ಸರಳವಾದಂಥ ರೀತಿಯಲ್ಲಿ ಏನಪ್ಪ ಅಂದರೆ ನಿಮಗೆ ಕೊಟ್ಟಿದ್ದೀವಿ. ಅದೇ ರೀತಿ ಅಂದರೆ ಇವತ್ತು ಸೀರೀಸ್ 7 ಬಗ್ಗೆ ಏನಂದರೆ ನೋಡೋಣ. ಇಲ್ಲಿ ಏನಂದ್ರೆ ಪ್ರತಿಯೊಂದೇನಪ್ಪ ಅಂದ್ರೆ ಒಂದು ಪಾಶ್ಚಾತ್ಯ ರಾಜಕೀಯ ಚಿಂತನೆ, ಒಂದು ಸಾರ್ವಜನಿಕ ಆಡಳಿತ, ಇನ್ನೊಂದೇನಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧ, ಇನ್ನೊಂದಂದ್ರೆ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರುವಂಥದ್ದು. ಈ ರೀತಿಯಾಗಿ ಅಂದ್ರೆ ಒಂದೊಂದು ವಿಚಾರಗಳನ್ನಪ್ಪ ಅಂದ್ರೆ ತಮ್ಮ ಕೆಸೆಟ್ ಸ್ಪರ್ಧಾರ್ಥಿಗಳಿಗೆ ಅಂದ್ರೆ ಉಚಿತವಾದಂತಹ ಅವಕಾಶ ಇರುವಂಥದ್ದು ನಾವು ನೋಡಲಾಗ್ತದೆ. ಇಂದೇನಪ್ಪ ಅಂದ್ರೆ ನಾವು ವಂದಿಸಿ ಬರೆಯೋದ್ರ ಬಗ್ಗೆ ನೋಡುವಂಥದ್ದು. ಇದೇನಂದ್ರೆ ಲೀಸ್ಟ್ 1 ರಾಜಕೀಯ ತತ್ವಜ್ಞಾನಿಗಳು ಬರುವಂಥದ್ದು, ಲೀಸ್ಟ್ 2 ಪುಸ್ತಕಗಳು ಅಂದ್ರೆ ಅವರ ಬುಕ್ಸ್ಗಳು ಬರುವಂಥದ್ದನ್ನು ನಾವು ನೋಡಲಾಗ್ತದೆ. ಇಲ್ಲೇನಂದ್ರೆ ಈಗಲೇ ರಾಜಕೀಯ ತತ್ವಜ್ಞಾನಿಗಳು ಏನಪ್ಪ ಅಂದ್ರೆ ಮೆಕವಲಿ ಅಂದ್ರೆ ಆಧುನಿಕ ರಾಜಕೀಯ ತಜ್ಞರಾದಂಥ ಮೆಕಲರು ಮತ್ತು ಆಪ್ಸ್ ಆಗಿರ್ಬೋದು, ಪ್ಲೇಟ್ ಆಗಿರ್ಬೋದು, ಅರಿಸ್ಟಾಟಲ್, ಈ ರೀತಿ ಅಂದ್ರೆ ನಾವು ಇಲ್ಲಿ ವಂದಿಸಿ ಬರೆಯುವಂಥದ್ದು ನೋಡ್ಬೋದು. ಮೆಕವಲಿ ಏನಪ್ಪ ಅಂದ್ರೆ ಅವರ ಬರೆದಂಥ ಗ್ರಂಥ ಮೆಕವಲಿ ಯಾರಂತಂದ್ರೆ ದಿ ಪ್ರಿನ್ಸ್. ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಹಾಬ್ಸ್ ಅವರ ಬರೆದಂಥದ್ದು ಯಾವ್ದಪ್ಪ ಅಂತಂದ್ರೆ ಲೆವಿಥಾನ್. ನೆಕ್ಸ್ಟ್ ಅಂದ್ರೆ ಪ್ಲೇಟ್ ಅವರು ಬರೆದಂಥದ್ದು ಯಾವ್ದಪ್ಪ ಅಂದ್ರೆ ರಿಪಬ್ಲಿಕ್. ಈ ಅರಿಸ್ಟಾಟಲ್ ಅವರು ಬರೆದಂಥದ್ದು ಯಾವ್ದಪ್ಪ ಅಂದ್ರೆ ಈ ಪಾಲಿಟಿಕ್ಸ್. ಇಲ್ಲಿ ನೋಡ್ರಿ ನಾವೇನಪ್ಪ ಅಂದ್ರೆ ಮೆಕವಲಿ ಬರೆದಂಥ ದಿ ಪ್ರಿನ್ಸ್ ಇದಲ್ಲ, ಇದು ಏನಪ್ಪ ಅಂದ್ರೆ ಮಾಹಿತಿಯನ್ನು ಏನು ಕೊಡ್ತದೆ ಅನ್ನೋದಕ್ಕಿಂತ ಮುಂಚಿತವಾಗಿ ಇದು ಪ್ರಿನ್ಸ್ ಇದೆಯಲ್ಲ, ಇದು ಯಾವ ಶೈಲಿಯಲ್ಲಿ ರಚನೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗ್ತದ. ಅಂದ್ರೆ ಇದೇನಪ್ಪ ಅಂದ್ರೆ ಸಲಹಾ ಪತ್ರ ಅಂದ್ರೆ ಇದು ಯಾವ ರೀತಿಯಾಗಿ ರಚನೆ ಆಗಿದೆ ಅಂದ್ರೆ ಇದು ಯಾವ ರೂಪದಲ್ಲಿದೆ ಅಂತಂದ್ರೆ ಸಲಹಾ ಪತ್ರದಲ್ಲಿ ಇರುವಂಥದ್ದನ್ನು ನಾವು ಕಾಣಲಾಗ್ತದೆ. ಅದೇ ರೀತಿ ಅಂತಂದ್ರೆ ಇನ್ನೊಂದು ಇದು ಬರ್ತದೆ ಯಾವ್ದಪ್ಪ ಅಂದ್ರೆ ಲೆವಿಥಾನ್. ಲೆವಿಥಾನ್ ಅಂತಂದ್ರೆ ಇದು ದಾರ್ಶನಿಕವಾದಂಥ ಒಂದು ಪ್ರಬಂಧ, ದಾರ್ಶನಿಕವಾದಂಥ ರೀತಿಯಲ್ಲಿ ರಚನೆ ಆಗಿರುವಂಥ ಒಂದು ಪ್ರಬಂಧ ಅಂತೇಳಿ. ಇನ್ನೊಂದೇನಂದ್ರೆ ಇದು ಯಾವ್ದಪ್ಪ ಅಂದ್ರೆ ಇದು ಕೂಡ ಪಾಲಿಟಿಕ್ಸ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಇದು ಯಾವ ಶೈಲಿಯಲ್ಲಿ ರಚನೆ ಆಗಿದೆ ಅಂತಂದ್ರೆ ಪ್ರಬಂಧದ ಶೈಲಿಯಲ್ಲಿ ರಚನೆ ಆಗಿರುವಂಥದ್ದು ನಾವು ಕಾಣಲಾಗ್ತದೆ. ವಿಶ್ಲೇಷಣಾತ್ಮಕವಾಗಿ ಅನಾಲಿಸಿಸ್ ಆಗಿ ಮತ್ತು ತಾರ್ಕಿಕವಾಗಿ ಒಂದು ರಚನೆ ಆಗಿರುವಂಥದ್ದು ನಾವು ಪಾಲಿಟಿಕ್ಸ್ ಅಲ್ಲಿ ನಾವು ಕಾಣಲಾಗ್ತದೆ. ಇನ್ನೊಂದಂದ್ರೆ ಈ ರಿಪಬ್ಲಿಕ್ ಇದೆಯಲ್ಲ, ಇದೊಂದು ಗ್ರಂಥ, ಇದು ಯಾವ ಮಾಡಲಿದೆ ಯಾವ ಶೈಲಿಯಲ್ಲಿ ರಚನೆ ಆಗಿದೆಪ್ಪ ಅಂದ್ರೆ ಇದು ಯಾವ್ದಪ್ಪ ಅಂದ್ರೆ ಡೈಲಾಗ್ಸ್. ಯಾವುದು ಡೈಲಾಗ್ಸ್ ಅಂದ್ರೆ ಸಂಭಾಷಣೆಯ ರೂಪದಲ್ಲಿ ಏನಪ್ಪ ಅಂದ್ರೆ ಇದು ರಚನೆ ಆಗಿರುವಂಥದ್ದು. ಯಾಕಂದ್ರೆ ನೀವೆಲ್ಲ ಏನಪ್ಪ ಅಂದ್ರೆ ಕೃತಿಗಳು ಯಾವ್ಯಾರು ಬರೆದಾರ ಅನ್ನೋದ್ರ ಬಗ್ಗೆ ಗೊತ್ತು, ಅದು ಅದರಲ್ಲಿರುವಂಥ ಮಾಹಿತಿಯನ್ನು ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಿರ್ತದೆ. ಬಟ್ ಅದು ಯಾವ ಶೈಲಿಯಿದೆ ಅಂತ ನಿಮ್ಗೆ ಏನಾದ್ರೆ ಕೇಳಿದ್ರೆ ಅದೇನಂದ್ರೆ ಕನ್ಫ್ಯೂಸ್ ಆಗುವಂಥದ್ದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲೇನಂದ್ರೆ ಮೇಕಲವರು ಏನಪ್ಪ ಅಂದ್ರೆ ಮೇಕಲವರ ಬಗ್ಗೆ ಏನಂದ್ರೆ ಇವರು ರಾಜ ಎಂಬ ಪದವನ್ನು 1513ರಲ್ಲಿ ಮೊದಲು ಬಳಕೆ ಮಾಡಿರುವಂತ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಇಲ್ಲಿ ಪ್ರಿನ್ಸ್ ಅಂತಂದ್ರೆ ರಾಜಕುಮಾರರಿಗೆ ಅಥವಾ ರಾಜರಿಗೆ ಮತ್ತು ಆಡಳಿತಾಧಿಕಾರಿಗೆ ಏನಂದ್ರೆ ಸಲಹೆ ನೀಡುವಂತ ಒಂದು ಪ್ರಮುಖವಾದಂತ ಒಂದು ಗ್ರಂಥ ಆಗಿರುತ್ತದೆ. ಮತ್ತೆ ಇಲ್ಲಿ ಮೆಕೋಲಿಸಮ್ ಅಂತಂದ್ರೆ ಮೋಸ, ವಂಚನೆ, ಕುತಂತ್ರ ರೀತಿಯಲ್ಲಿ ಅಂದ್ರೆ ಅವರಿರುವಂತ ಒಂದು ತತ್ವಗಳನ್ನು ನೋಡಲಾಗುತ್ತದೆ. ಅದೇ ರೀತಿ ಅಂದ್ರೆ ಇಲ್ಲಿ ಆಪ್ಷನ್ ಅಂದ್ರೆ ಲೆವಿಥಾನ್ ಅಂದ್ರೆ ಇದು 1651ರಲ್ಲಿ ಅಂದ್ರೆ ಬರೆದಿರುವಂತ ಒಂದು ಪ್ರಮುಖವಾದಂತ ಗ್ರಂಥ ಆಗಿರುತ್ತದೆ. ಇಲ್ಲೇನಪ್ಪ ಅಂದ್ರೆ ಇದರಲ್ಲಿ ಏನಪ್ಪ ಅಂದ್ರೆ ಮಸ್ತೆ ನೀತಿ ಅಂತಂದ್ರೆ ಇದರಲ್ಲಿ ಏನಪ್ಪ ಅಂದ್ರೆ ಒಂದು ಶಕ್ತಿಯ ರಾಜಕೀಯ ಅಂದ್ರೆ ದೊಡ್ಡ ಮೀನನ್ನು ಬಂದ್ರೆ ಸಣ್ಣ ಮೀನನ್ನು ತಿಂದು ಬದುಕುವಂತ ಒಂದು ಅರಾಜಕವಾದಂತಹ ಸ್ಥಿತಿಯನ್ನು ನಾವು ಕಾಣಲಾಗ್ತದೆ. ಅದೇ ರೀತಿ ಪ್ಲೇಟ್ ಅವರು ಯಾವ್ದಪ್ಪ ಅಂದ್ರೆ ಪ್ಲೇಟ್ ಅವರು ಬರೆದಂತ ರಿಪಬ್ಲಿಕ್ ಇದೆಯಲ್ಲ, ಈ ಗ್ರಂಥ ಇದರಲ್ಲಿ ಏನಪ್ಪ ಅಂದ್ರೆ ಆದರ್ಶದ ರಾಜ್ಯದ ಬಗ್ಗೆ, ಯಾವುದು ಆದರ್ಶ ರಾಜ್ಯದ ಬಗ್ಗೆ ಇಲ್ಲಿ ಒಳಗೊಂಡಿರುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಅದೇ ರೀತಿ ಅಂತಂದ್ರೆ ಇಲ್ಲಿ ಶಿಕ್ಷಣಕ್ಕಾಗಿ ಮಹತ್ವವನ್ನು ಬಂದ್ರೆ ಕೊಟ್ಟಿರುವಂಥದ್ದು ಕಾಣಲಾಗ್ತದೆ. ಇಲ್ಲಿ ಒಟ್ಟೇನಂದ್ರೆ ಮತ್ತೇನಂದ್ರೆ ಇಲ್ಲಿ ಇದರಲ್ಲಿ ಫಿಲಾಸಫಿ ಕಿಂಗ್ ಅಂದ್ರೆ ತತ್ವಜ್ಞಾನ ಅರಸನಂದ್ರೆ ಆಯ್ಕೆ ಮಾಡುವಂಥದ್ದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಅರಿಸ್ಟಾಟಲ್ ಪಾಲಿಟಿಕ್ಸ್ ಇದೆಲ್ಲ,
ಈ ಪಾಲಿಟಿಕ್ಸ್ ಇದೇನಪ್ಪ ಅಂದ್ರೆ ಈ ಪಾಲಿಟಿಕ್ಸ್ ಗ್ರಂಥವನ್ನು ಬರೀಬೇಕಾದ್ರೆ 158 ಸಂಧಾನಗಳನ್ನು ಅಂದ್ರೆ ಅಧ್ಯಯನ ಮಾಡಿ ಏನಪ್ಪ ಅಂದ್ರೆ ಈ ಪಾಲಿಟಿಕ್ಸ್ ಗ್ರಂಥವನ್ನು ಏನಪ್ಪ ಅಂದ್ರೆ ಅರಿಸ್ಟಾಟಲ್ ಅವರು ಬರೆದಿರುವಂತಹ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಇಲ್ಲೇನಪ್ಪ ಅಂದ್ರೆ ಇವರು ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಇಲ್ಲೇನಂದ್ರೆ ಅಧ್ಯಯನ ಮಾಡಿರುವಂತಹ ಒಬ್ಬ ವ್ಯಕ್ತಿ ಅನ್ನೋದು ನಾವು ಇಲ್ಲಿ ಕಾಣುತ್ತೆ. ಇಷ್ಟು ಮಾಹಿತಿ ಅಂದ್ರೆ ನಿಮಗೆ ಮಾಹಿತಿ ಗೊತ್ತಿದ್ರೆ ಸಾಕಾಗುತ್ತದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ನಾವು ಯಾವ ರೀತಿ ಅಂದ್ರೆ ಈ ಹೇಳಿಕೆಯನ್ನು ಯಾರು ಹೇಳಾರ ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗ್ತದ. ಇಲ್ಲಾಂದ್ರೆ ಈ ಕೆಳಗಿನಲ್ಲಿ ಯಾರು ಗುರಿ ಬದಲಾವಣೆ ಮತ್ತು ಹಿಮ್ಮುಖ ಸಂವಹನೆ ಹಾಗೂ ಕಲಿಕೆ ಯಾವುದು ಕಲಿಕೆ ಎಂಬ ಕಲ್ಪನೆಗಳನ್ನು ಯಾರು ಬಳಸಿದ್ರು ಅನ್ನೋದ್ರ ಬಗ್ಗೆ ನಾವು ನೋಡಲಾಗ್ತದೆ. ಇಲ್ಲಿ ಯಾರಪ್ಪ ಅಂದ್ರೆ ಡೇವಿಡ್ ಈಸ್ಟನ್ ಬಳಕೆ ಮಾಡಿದ್ರ, ಕಾರ್ಲ್ ಡ್ಯೂಸ್ ಬಳಕೆ ಮಾಡಿದ್ರ, ಗೆಬ್ರಿಯಲ್ ಅರ್ಮಂಟ್ ಬಳಕೆ ಮಾಡಿದ್ರ, ಲೂಸಿಯನ್ ಪೈ ಬಳಕೆ ಮಾಡಿದ್ರ ಅನ್ನೋದ್ರ ಬಗ್ಗೆ ನಾವು ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ಇದರಲ್ಲಿ ಇರುವ ಇಂಪಾರ್ಟೆಂಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಸಂವಹನ ಅಂದ್ರೆ ಕಮ್ಯುನಿಕೇಶನ್ ನೆಟ್ವರ್ಕ್ ಅಂತಂದ್ರೆ ನೇರವಾಗಿ ಏನಪ್ಪ ಅಂದ್ರೆ ಕಾರ್ಲ್ ಡ್ಯೂಸ್ ಅಂತೇಳಿ ನೀವು ಮಾಡ್ಬೇಕಾಗ್ತದೆ. ಅಂದ್ರೆ ಇಲ್ಲಿ ಕಮ್ಯುನಿಕೇಶನ್ ಮತ್ತು ಲರ್ನಿಂಗ್ ಇವೆಲ್ಲ ಇಂಪಾರ್ಟೆಂಟ್ ಇರುವಂತದ್ದನ್ನ ನಾವು ನೋಡಿದಾಗ ಅಂತಂದ್ರೆ ಯಾರು ಮಾಡ್ತಾರ ಕಾರ್ಲ್ ಡ್ಯೂಸ್ ಅನ್ನೋದ್ರ ಬಗ್ಗೆ ನೋಡ್ಬೇಕಾಗ್ತದೆ. ಇಲ್ಲಿ ಅಂತಂದ್ರೆ ಇವರೆಲ್ಲ ವರ್ತನವಾದಿಯ ಚಿಂತಕರಾಗಿರ್ತಾರೆ. ಇವರ ಬಗ್ಗೆ ಒಂದು ಹಂತವಾದಂತ ರೀತಿಯಲ್ಲಿ ಅಂದ್ರೆ ನಾವು ನೋಡೋಣ. ಇಲ್ಲಿ ನೋಡ್ರಿ, ಡೇವಿಡ್ ಈಸ್ಟನ್ ಇವರೇನಪ್ಪ ಅಂದ್ರೆ ಡೇವಿಡ್ ಈಸ್ಟನ್ ಅಂದ್ರೆ ವರ್ತನವಾದದ ಒಬ್ಬ ಪ್ರಮುಖವಾದಂತ ಪ್ರತಿಪಾದಕರಾಗಿರ್ತಾರೆ. ಅಂದ್ರೆ ವರ್ತನ ವಾದಿಗಳಲ್ಲಿ ಏನಪ್ಪ ಅಂದ್ರೆ ಪ್ರಮುಖವಾದಂತ ಪ್ರತಿಪಾದಕರು, ಪ್ರಮುಖ ಪ್ರತಿಪಾದಕರು ರೈಟಾ. ಇಲ್ಲಿ ಇವ್ರು ಏನಪ್ಪ ಅಂದ್ರೆ ಒಂದು ಅವಧಿ ಏನಪ್ಪ ಅಂದ್ರೆ 1917ರಿಂದ 2014. ಇಲ್ಲಿ ಇವರು ಯಾವ ಸಿದ್ಧಾಂತಕ್ಕೆ ಇದು ಮಾಡಿದ್ರಪ್ಪ ಅಂದ್ರೆ ಇವರು ವರ್ತನವಾದಿಗಳ ಜೊತೆ ಏನಪ್ಪ ಅಂದ್ರೆ ಇವರು ವ್ಯವಸ್ಥಿತವಾದಂತಹ ಸಿದ್ಧಾಂತ ಸಿಸ್ಟಮೆಟಿಕಲ್ ಥಿಯರಿ ಅಂದ್ರೆ ಹೆಚ್ಚಿನ ಆದ್ಯತೆ ನೀಡಿರುವಂತ ವ್ಯಕ್ತಿ ಆಗಿರ್ತಾರೆ. ಇಲ್ಲಿ ನಾವೇನಪ್ಪ ಅಂದ್ರೆ ಹಾರ್ಮೋನ್ ಸ್ಟಾಲ್ ಏನಪ್ಪ ಅಂದ್ರೆ ರಾಜಕೀಯ ವ್ಯವಸ್ಥೆಯ ಒಂದು ಪ್ರಮುಖವಾದಂತಹ ಅಂಶಗಳು ಏನಪ್ಪ ಅಂದ್ರೆ ಇನ್ಪುಟ್ ಮತ್ತು ಔಟ್ಪುಟ್ ಅಂತ. ಇಲ್ಲಿ ಏನಪ್ಪ ಅಂದ್ರೆ ಇನ್ಪುಟ್ ಬಗ್ಗೆ ಏನಪ್ಪ ಅಂದ್ರೆ ಇನ್ಪುಟ್ ಅಲ್ಲಿ ಏನು ಒಳಗೊಂಡಿರ್ತಾವ ಅನ್ನೋದ್ರ ಬಗ್ಗೆ ಅಂದ್ರೆ ರಾಜಕೀಯ ವ್ಯವಸ್ಥೆಯಲ್ಲಿರುವಂತ ಯಾವ್ದಪ್ಪ ಅಂದ್ರೆ ಬೇಡಿಕೆಗಳಾಗಿರ್ಬೋದು ಮತ್ತು ಬೆಂಬಲಗಳಾಗಿರುವಂತದ್ದು. ಅದೇ ರೀತಿ ಅಂದ್ರೆ ಔಟ್ಪುಟ್ ಏನಪ್ಪ ಅಂದ್ರೆ ಇಲ್ಲಿ ಸರ್ಕಾರದ ನೀತಿಗಳ ನಿರ್ಣಯ ಕಾರ್ಯರೂಪ ಇರುವಂತದ್ದನ್ನು ನಾವು ಕಾಣಲಾಗ್ತದೆ. ಯಾವ್ದಪ್ಪ ಅಂದ್ರೆ ಸರ್ಕಾರದ ನೀತಿ ಮತ್ತು ನಿರ್ಣಯಗಳು ಇರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲೇನಪ್ಪ ಅಂದ್ರೆ ಇನ್ಪುಟ್ ಮತ್ತು ಔಟ್ಪುಟ್ ಇರುವಂತ ಒಂದು ಫೀಡ್ಬ್ಯಾಕ್. ಇಲ್ಲೇನಪ್ಪ ಅಂದ್ರೆ ಫೀಡ್ಬ್ಯಾಕ್ ಏನಪ್ಪ ಅಂದ್ರೆ ಇನ್ಪುಟ್ ಮತ್ತು ಔಟ್ಪುಟ್ ಗಳ ನಡುವಿನ ರಿಲೇಷನ್ ನಾವು ಫೀಡ್ಬ್ಯಾಕ್ ಅನ್ನುವಂತ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಯಾವ ರೀತಿಯಾಗಿ ಇನ್ಪುಟ್ ಮತ್ತು ಔಟ್ಪುಟ್ ಯಾವ ರೀತಿಯಾಗಿ ಅಲ್ಲಿ ಕೆಲಸ ಮಾಡಿದ್ರು, ಅದರಿಂದ ಯಾವ ರೀತಿಯಾದಂತಹ ಉತ್ಪನ್ನ ಬಂತು, ಒಳ್ಳೆಯದ ಕೆಟ್ಟದ ಅನ್ನೋದ್ರ ಬಗ್ಗೆ ನೋಡುವಂಥದ್ದು ಫೀಡ್ಬ್ಯಾಕ್ ಅಲ್ಲಿ ನಾವು ನೋಡಲಾಗ್ತದೆ. ಅದೇ ರೀತಿ ಅಂದ್ರೆ ಇಲ್ಲಿ ನಮಗೇನಪ್ಪ ಅಂದ್ರೆ ಕೆಲವು ಎಕ್ಸಾಂಪಲ್ ಏನಪ್ಪ ಅಂದ್ರೆ ಇದು ಕನ್ವರ್ಸೇಷನ್ ಪ್ರೋಸೆಸ್ ಅಂತ ಈ ರೀತಿ ಪದ ಕೊಟ್ಬಿಡ್ತಾನೆ. ಯಾವ್ದಪ್ಪ ಅಂದ್ರೆ ಡೇವಿಡ್ ಈಸ್ಟನ್ಗೆ ಸಂಬಂಧಪಟ್ಟಂತ ಕೊಟ್ಟಂತ ಸಂದರ್ಭದಲ್ಲಿ ಕನ್ವರ್ಸೇಷನ್ ಪ್ರೊಸೆಸ್ ಅಂತ ಕೊಟ್ಟಾಗ ಏನಪ್ಪ ಅಂದ್ರೆ ಇನ್ಪುಟ್ ಅನ್ನು ಔಟ್ಪುಟ್ ಆಗಿ ಪರಿವರ್ತಿಸುವಂತ ಒಂದು ಪ್ರಕ್ರಿಯೆಯನ್ನ ನಾವು ಕನ್ವರ್ಸೇಷನ್ ಪ್ರೋಸೆಸ್ ಅನ್ನುವಂತ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಇಲ್ಲಿ ಏನಪ್ಪ ಅಂದ್ರೆ ಇವರ ಒಂದು ಡೇವಿಡ್ ಈಸ್ಟನ್ ಅವರು ಏನಪ್ಪ ಅಂದ್ರೆ ಒಂದು ವ್ಯವಸ್ಥಿತವಾದಂತಹ ಒಂದು ಸಿದ್ಧಾಂತ ಮತ್ತು ವರ್ತನವಾದಿ ಆದಂತ ಡೇವಿಡ್ ಈಸ್ಟನ್ ಇದ್ದಾರೆ. ಇವರನ್ನು ನಾವು ಯಾರಿಗೆ ಹೋಲಿಕೆ ಮಾಡ್ತೀವಿ, ಯಾರಿಗೆ ಕಂಪೇರ್ ಮಾಡ್ತೀವಿ ಅಂತಂದ್ರೆ ಟಾಲ್ಕಾಟ್ ಪರ್ಸನ್ಸ್ ಅವರಿಗೆ ಮಾಡುವಂಥದ್ದು. ಇಲ್ಲಿ ಡೇವಿಡ್ ಈಸ್ಟನ್ ಏನಪ್ಪ ಅಂದ್ರೆ ತಮ್ಮದಾದಂತ ರೀತಿಯಲ್ಲಿ ವಾಕ್ಯವನ್ನು ಕೊಟ್ಟಿದ್ದಾರೆ. ಈ ವಾಕ್ಯವನ್ನು ಕೊಟ್ಟಂತ ಸಂದರ್ಭದಲ್ಲಿ ಈ ವಾಕ್ಯ ಯಾರು ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಅಂದ್ರೆ ಡೇವಿಡ್ ಈಸ್ಟನ್ ಅಲ್ಮಂಡ್ ಲೂಸಿಯನ್ ಪೈದ ಮತ್ತೇನಂದ್ರೆ ಈ ರೀತಿ ಕೇಳಿದಂತ ಡ್ಯೂಸ್ ಅಂತ ಕೇಳಿದಂತ ಸಂದರ್ಭ ಅಂದ್ರೆ ಈ ವಾಕ್ಯ ಯಾರಿಗೆ ಸಂಬಂಧಪಡೋದಂತಂದ್ರೆ ಡೇವಿಡ್ ಈಸ್ಟನ್ಗೆ ಸಂಬಂಧಪಡೋದಂತ ಕಾಣಲಾಗ್ತದೆ. ಇವರ ಒಂದು ಕೃತಿಗಳು ಈ ರೀತಿ ಏನಂದ್ರೆ ಇರುವಂತದನ್ನ ನಾವು ಕಾಣಲಾಗ 1953 ಅಂದ್ರೆ ದಿ ಪಾಲಿಟಿಕ್ಸ್ ಸಿಸ್ಟಮ್ ಆಗಿರುವಂತದ್ದು. ಈ ರೀತಿಯಾದಂತಹ ಕೃತಿಗಳನ್ನ ಬಂದ್ರೆ ನೀವು ಇಲ್ಲಿ ಕ್ಲಾಸಸ್ ನೋಡೋದ್ರ ಮೂಲಕ ನೀವು ರೈಟ್ ಮಾಡಿಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗಾಗಲೇ ಏನಂದ್ರೆ ಯಾರ್ಯಾರು ವರ್ತನವಾದಿಗಳು ಬರ್ತಾರ, ಯಾಕಂದ್ರೆ ಈಗಾಗಲೇ ಏನಪ್ಪ ಅಂದ್ರೆ ಇವರು ಬರ್ತಾರೆ ಯಾರಪ್ಪ ಅಂದ್ರೆ ಫೆಮಿನಿಸ್ಟ್ಗಳು ಎಲ್ಲ ಯೂಟ್ಯೂಬ್ ಅಂದ್ರೆ ಸಿರೀಸ್ ಬಾಯಲ್ಲಿ ನೋಡಿದ್ವಿ. ಸಿರೀಸ್ ಸಣ್ಣದ ಅಂದ್ರೆ ವರ್ತನವಾದಿಗಳು ಅವರು ವರ್ತನದಲ್ಲಿ ಯಾರು ಬರ್ತಾರೆ, ಅವರ ಕೃತಿಗಳು ಏನು, ಅವರ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ನಾವು ಇಲ್ಲೆಲ್ಲ ಟೋಟಲಿ 10 ವರ್ತನವಾದಿಗಳ ಬಗ್ಗೆ ನಾವು ನೋಡುವಂಥದ್ದು ಕಾಣಲಾಗ.
ಅಂದ್ರೆ ಈಗಾಗಲೇ ಅಂದ್ರೆ ಡೇವಿಡ್ ಇಸ್ಟನ್ ಅವರಂದ್ರೆ ಇವರು ವರ್ತನವಾದದಲ್ಲಿರುವಂತ ಪ್ರಮುಖ ಪ್ರತಿಪಾದಕರಾಗಿರ್ತಾರೆ. ಇವರೆಂದರೆ 1953 ದಿ ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಕೃತಿಯನ್ನು ಬರೆದಿದ್ದಾರೆ. ಇದು ಇವರ ಒಂದು ಕೊಡುಗೆ ಯಾವುದಪ್ಪ ಅಂತಂದ್ರೆ ವರ್ತನವಾದದ ಚಳವಳಿಯ ಪ್ರಮುಖವಾದಂತಹ ನಾಯಕರಾಗಿರ್ತಾರೆ. ವರ್ತನವಾದಕ್ಕೆ ಸಂಬಂಧಪಟ್ಟಂತಂದ್ರೆ ಎಷ್ಟು ತತ್ವಗಳು ಅಂತಂದ್ರೆ 8 ತತ್ವಗಳು ಇರುವಂತದ್ದು ನಾವು ಕಾಣಲಾಗ್ತದೆ. ಅದೇ ರೀತಿಯಲ್ಲಿ ಗೇಬ್ರಿಯಲ್ ಅಲ್ಮೆಡಾ ಅವ್ರು ಏನಪ್ಪ ಅಂದ್ರೆ ತಮ್ಮದಾದಂತ ರೀತಿಯಲ್ಲಿ ಅಂದ್ರೆ ಈ ರೀತಿ ಕೃತಿಗಳನ್ನು ಬರೀತಾರೆ. ಅಂದ್ರೆ ಈ ಕೃತಿ ಅಂದ್ರೆ ರಾಜಕೀಯ ವ್ಯವಸ್ಥೆ ಮತ್ತು ರಾಜಕೀಯ ಸಂಸ್ಕೃತಿ ಬಗ್ಗೆ ಏನಪ್ಪ ಅಂದ್ರೆ ಹೋಲಿಕಾತ್ಮಕವಾದಂತ ಬರೀತಾರೆ. ಇನ್ನೊಂದಂದ್ರೆ ಚಾರ್ಲ್ಸ್ ಮೇರಿ ಇದಲ್ಲ, ಇವರು ವರ್ತನವಾದದ ಪೀತಮರಾಗಿರ್ತಾರೆ. ಯಾರು? ವರ್ತನವಾದಿಯ ಪೀತಮರು, ಪೀತ ಮಹಾ ಅಂತ ಹೇಳುವಂಥದ್ದು. ಇವರು ತಮ್ಮದಾದಂತಹ ಕೃತಿಗಳನ್ನು ಬರೆದಿರುವಂತಹ ಕಾಣಾಗ್ತದೆ. ಅದೇ ರಾಡ್ ವೆಸ್ಸರ್ ಅವರು ಏನಪ್ಪ ಅಂದ್ರೆ ಇವರು ವರ್ತನವಾದ ಕೃತಿಗಳು ಮತ್ತು ಅವರಾದಂತಹ ತಮ್ಮದಾದಂತಹ ಈ ರೀತಿಯಾದಂತಹ ಕ್ಷೇತ್ರಕ್ಕೆ ಏನಪ್ಪ ಅವಕಾಶ ನೀಡುವಂಥದ್ದು. ಮತ್ತೆ ಅದೇ ರೀತಿ ವರ್ತನವಾದಕ್ಕೆ ಸಂಬಂಧಪಟ್ಟಂತೆ ಆಲ್ಬರ್ಟ್ ಸೈಮನ್, ಇವರು ಆಲ್ಬರ್ಟ್ ಸೈಮನ್ ಅನ್ನುವ ತಮ್ಮದಾದಂತಹ 1947ರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬಿಹೇವಿಯರ್ಗೆ ಸಂಬಂಧಪಟ್ಟಂತ ಕೃತಿ ಮತ್ತು ತಮ್ಮದಾದಂತಹ ರೀತಿಯಲ್ಲಿ ಅಂದ್ರೆ ಡಿಸಿಷನ್ ಮೇಕಿಂಗ್ ಥಿಯರಿ ಬಗ್ಗೆ ಅವರು ತನ್ನದಾದಂತಹ ಮಾಹಿತಿಯನ್ನು ಕೊಟ್ಟಿರುವಂತಹ ವ್ಯಕ್ತಿ ಆಗಿರ್ತಾರೆ. ರಾಬರ್ಟ್ ದಾಲ್ ಅಂತಂದ್ರೆ ಇದು ವೆರಿ ಇಂಪಾರ್ಟೆಂಟ್, ಇದೇನಂದ್ರೆ ಇಂಪಾರ್ಟೆಂಟ್ ಆಗಿರುವಂತಹ ಎಕ್ಸಾಮ್ ದಲ್ಲಿ ನಾವು ಕಾಣಲಾಗ್ತದೆ. ಇವರ ಕೃತಿ ಬಗ್ಗೆ ಮತ್ತೆ ಇವರ ಕೈಗೊಂಡಂತ ಒಂದು ಕೃತಿ ಮತ್ತೆ ಇವರ ಕೈಗೊಂಡಂತ ಈ ರೀತಿ ಪ್ರಜಾಪ್ರಭುತ್ವ ಡೆಮೋಕ್ರಸಿ ಆಗಿರ್ಬೋದು, ಪ್ಲೂರಲಿಸಂ ಬಗ್ಗೆ ಏನಪ್ಪ ಅಂದ್ರೆ ಇವರು ಆದ್ಯತೆ ಕೊಟ್ಟಿರುವಂತ ಪ್ರಮುಖವಾದ ರಾಬರ್ಟ್ ವ್ಯಕ್ತಿ ಆಗಿರ್ತಾನೆ. ಡೇವಿಡ್ ಟ್ರೂಮನ್ ಆಗಿರ್ಬೋದು, ಇವರು ಏನಪ್ಪ ಅಂದ್ರೆ ತಮ್ಮದಾದಂತ ರೀತಿಯಲ್ಲಿ ಅಂದ್ರೆ ಒಂದು ಕ್ಷೇತ್ರಕ್ಕೆ ಅವರು ತಮ್ಮದಾದಂತ ಕೊಡುಗೆಯನ್ನು ನೀಡುತ್ತಾರೆ. ಕಾರ್ಲ್ ಡ್ರಾಯಸ್ ಅವರು ಏನಪ್ಪ ಅಂದ್ರೆ ಇವರು ದ ನೆವರ್ಸ್ ಆಫ್ ಗವರ್ಮೆಂಟ್ ಅಂದ್ರೆ 1963ರಲ್ಲಿ ಇವರು ಅಂದ್ರೆ ಕಮ್ಯುನಿಕೇಶನ್ ಮತ್ತು ಮಾದರಿ ರಾಜ್ಯ ಬಗ್ಗೆ ನಮ್ಮ ಹೆಚ್ಚಿನ ರೀತಿಯಲ್ಲಿ ಆದ್ಯತೆ ಕೊಡುವಂತ ವ್ಯಕ್ತಿ ಆಗಿರ್ತಾರೆ. ಮತ್ತೆ ಇನ್ನೊಂದಂದ್ರೆ ಕೊನೆಯದಾಗಿ ಅಂದ್ರೆ ವರ್ತನವಾದಿಗಳಲ್ಲಿ ಸಿಡ್ನಿ ವರ್ಬು ಬರ್ತಾರೆ, ಮತ್ತೆ ಅದೇ ರೀತಿಯಾಗಿ ಹತ್ತಿರ ಬೆಂಟ್ಲರ್ ಬರ್ತಾರೆ. ಅವರು ಯಾವ್ಯಾವ ಕ್ಷೇತ್ರದಲ್ಲಿ ಎಂಬುದರ ಕೈಗೊಂಡ್ರು ಅವರ ತಮ್ಮದಾದಂತಹ ಕೃತಿಗಳ ಬಗ್ಗೆ ಅಂದ್ರೆ ನೋಡುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇನ್ನೊಂದಂದ್ರೆ ಕಾರ್ಲ್ ಡ್ಯೂಷ್ ಅಂದ್ರೆ ಇವಾಗ ಈಗ ಅಂದ್ರೆ ಸಂವಹನ ಅಂದ್ರೆ ಕಮ್ಯುನಿಕೇಶನ್ ಆಗಿರುವಂತದ್ದು. ಅವರೊಂದು ಹೇಳಿಕೆ ಹೇಳಿದ್ರಲ್ಲ, ಅವರಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಅಂದ್ರೆ ಮಾಹಿತಿ ಅಂದ್ರೆ ಇವರು ಸಂವಹನದ ಅಂದ್ರೆ ಕಮ್ಯುನಿಕೇಶನ್ ನೆಟ್ವರ್ಕ್ನ ಒಬ್ಬ ಪೀತಮರಾಗಿರ್ತಾರೆ. ಅದೇ ರೀತಿ ಇವರ ಒಂದು ರಾಜಕೀಯ ವ್ಯವಸ್ಥೆಯ ಮಾದರಿ ಏನಂತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ತಮ್ಮದಂತ ಇನ್ಪುಟ್ ಅಂದ್ರೆ ಜನರಿಂದ ಬರುತ್ತಿರುವಂತಹ ಮಾಹಿತಿಗಳು ಆಗಿರುವಂತದ್ದು, ಔಟ್ಪುಟ್ ಅಂದ್ರೆ ಸರ್ಕಾರದ ನಿರ್ಧಾರಗಳು ಮತ್ತು ಕ್ರಮಗಳ ಬಗ್ಗೆ ಕಾರ್ಲ್ ಡ್ಯೂಷ್ ಹೇಳುವಂತ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಇಲ್ಲಿ ಮತ್ತೆ ಅದೇ ರೀತಿ ಅಂದ್ರೆ ಹೋಲಿಕೆ, ಇವರು ಏನಪ್ಪ ಅಂದ್ರೆ ಯಾವುದರ ಮೂಲಕ ಅಂದ್ರೆ ತಮ್ಮದಾದಂತ ಒಂದು ಸಿದ್ಧಾಂತವನ್ನು ಯಾವುದಕ್ಕೆ ಹೋಲಿಕೆ ಮಾಡಿರಪ್ಪ ಅಂದ್ರೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಏನಪ್ಪ ಅಂದ್ರೆ ಇಲ್ಲಿ ಹೋಲಿಕೆ ಮಾಡಿರುವಂತ ಕಾರಣ ಆಗ್ತದೆ. ಮತ್ತು ಸಂವಹನ ಮಾದರಿಯ ಮುಖ್ಯ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ನೋಡಿದಾಗ ಏನಪ್ಪ ಅಂದ್ರೆ ಇಲ್ಲಿ ರಾಜಕೀಯ ವ್ಯವಸ್ಥೆಯ ಮಾಹಿತಿಯ ಅರಿವನ್ನು ಏನಂದ್ರೆ ವಿವರಿಸುವಂತದನ್ನ ನಾವು ಕಾಣಲಾಗ್ತದೆ. ಅದೇ ರೀತಿ ಇವ್ರೇನಪ್ಪ ಅಂದ್ರೆ ವರ್ತನವಾದ ದೃಷ್ಟಿಕೋನದಲ್ಲಿ ಸಂವಹನ ಮಾದರಿ ನೋಡಿ ಈ ಪಾಯಿಂಟ್ ಬಂದಂದ್ರೆ ಇವರಿಗೆ ಅಂತೇಳಿ ನೀವು ಇಲ್ಲಿ ನೆನಪಿಟ್ಕೊಳ್ಬೇಕಂತದ್ದು. ನೆಕ್ಸ್ಟ್ ಫೀಡ್ಬ್ಯಾಕ್ ಅಂದ್ರೆ ಇವರ ಒಂದು ಪ್ರತಿಕ್ರಿಯೆ ಯಾವ ರೀತಿ ಅಂದ್ರೆ ನೀತಿ ನಿರ್ಣಯಗಳನ್ನ ಅಂದ್ರೆ ಇಲ್ಲಿ ತಿದ್ದುಕೊಳ್ಳುವಂತ ಒಂದು ಪರಾಕ್ರಮ ಇರ್ತದೆ. ಅದೇ ರೀತಿ ಅಂದ್ರೆ ಕಾರ್ಲ್ ಡ್ಯೂಷ್ ಅವರು ತಮ್ಮದಾದಂತಹ ಕೃತಿ ಏನಪ್ಪ ಇಲ್ಲಿ ನೋಡೋದ ದ ನೆವರ್ಸ್ ಆಫ್ ಗವರ್ಮೆಂಟ್ ಇಲ್ಲಿ ಏನಪ್ಪ ಅಂದ್ರೆ ಸಂವಹನದ ಮಾದರಿ ಮತ್ತು ಸೈಬರ್ನೆಟಿಕ್ ಇದು ಇಂಪಾರ್ಟೆಂಟ್ ಇರುವಂತ ಆದ್ರೆ ಕಾರ್ಲ್ ಡ್ಯೂಷ್ ಗೆ ಸಂಬಂಧಪಡುವಂತ ಕಾಲ ಆಗ್ತದೆ. ನೆಕ್ಸ್ಟ್ ಗೇಬ್ರಿಯಲ್ ಅಲ್ಮೆಡಾ ಇವರೇನಪ್ಪ ಅಂದ್ರೆ ವರ್ತನವಾದಿಗಳೇ. ಇವರು 2 ತತ್ವಗಳನ್ನ ನಾವು ನೋಡಲಾಗ್ತದೆ. ಯಾವ್ದಪ್ಪ ಅಂದ್ರೆ ರಾಜಕೀಯ ಸಂಸ್ಕೃತಿ ಅಂದ್ರೆ ಪೊಲಿಟಿಕಲ್ ಕಲ್ಚರ್. ಇಲ್ಲಿ ಪೊಲಿಟಿಕಲ್ ಕಲ್ಚರ್ ಇದೆಯಲ್ಲ ಇವರೇನಪ್ಪ ಅಂದ್ರೆ ನಂಬಿಕೆಗಳಾಗಿರುವಂಥದ್ದು ಮತ್ತೆ ಆಮೇಲೆ ಅಂದ್ರೆ ಮನೋಭಾವ ಆಗಿರುವಂಥದ್ದು ಇವೆಲ್ಲ ಏನಪ್ಪ ಅಂದ್ರೆ ಇಲ್ಲಿ ರಾಜಕೀಯ ಮತ್ತು ಅಧಿಕಾರ ಇವೆಲ್ಲ ಏನಪ್ಪ ಅಂದ್ರೆ ಇದರಲ್ಲಿ ಒಳಗೊಂಡಿರುವಂಥದ್ದನ್ನ ಕಾಣಲಾಗ್ತದೆ. ಅದೇ ರೀತಿ ಏನಪ್ಪ ಅಂದ್ರೆ ಇವರ ತತ್ವದಲ್ಲಿ ಹೋಲಿಕೆಯ ರಾಜಕೀಯ ಅಂದ್ರೆ ಕಾಂಪಿಟಿವ್ ಪೊಲಿಟಿಕ್ಸ್ ಬಗ್ಗೆ ಏನಪ್ಪ ಅಂದ್ರೆ ಮಾಹಿತಿ ನೀಡುವಂತ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಅದೇ ರೀತಿ ಏನಂದ್ರೆ ರಾಜಕೀಯ ಸಂಸ್ಕೃತಿ ಅನ್ನಂದ್ರೆ 3 ಪ್ರಕಾರಗಳಲ್ಲಿ ನೋಡುವಂಥದ್ದನ್ನ ಕಾಣುತ್ತೆ. ಯಾವುದು ಗೇಬ್ರಿಯಲ್ ಅಲ್ಮೆಡಾ ಇವರು ಕೂಡ ಪ್ರಮುಖವಾಗಿರುವಂತಹ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಇಲ್ಲಿ ಏನಂದ್ರೆ ಒಂದನೇದೇನಪ್ಪ ಅಂದ್ರೆ ಪೊಲಿಟಿಕಲ್ ಕಲ್ಚರ್ ಆಗಿರುವಂಥದ್ದು, ಜನಾಂಗೀಯ ಮತ್ತು ಸಾಂಪ್ರದಾಯಿಕ ಸಮಾಜದ ಬಗ್ಗೆ ಆಗಿರುವಂಥದ್ದು. ಆದ್ರೆ 2ನೇ ಸಬ್ಜೆಕ್ಟ್ ಪೊಲಿಟಿಕಲ್ ಕಲ್ಚರ್ ಅಂದ್ರೆ ಜನರು ಕಾನೂನು ಪಾಲನೆ ಮಾಡುವಂಥದ್ದು ಮತ್ತು ಅದರ ನಿರ್ಣಯದಲ್ಲಿ ಭಾಗವಹಿಸುವಂಥದ್ದನ್ನು ನಾವು ಕಾಣಲಾಗ್ತದೆ. ಮತ್ತು 3ನೇದ ಪಾರ್ಟಿಸಿಪೇಟ್ ಪೊಲಿಟಿಕಲ್ ಕಲ್ಚರ್ ಜನರು ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವೀಕಾರ ಮಾಡುವಂಥದ್ದು, ಪೊಲಿಟಿಕಲ್ ಅನ್ನು ಸ್ವೀಕಾರ ಮಾಡುವಂಥದ್ದು ಮತ್ತು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ನಾವು ಕಾಣಲಾಗ್ತದೆ. ಇವರ ಗೇಬ್ರಿಯಲ್ ಅಲ್ಮೆಡಾ ಅವರ ಕೃತಿಗಳನ್ನು ನೋಡಿದಂತ ಸಂದರ್ಭದಲ್ಲಿ ಅಂದ್ರೆ ದ ಸಿವಿಕ್ ಕಲ್ಚರ್, ಈ ಸಿವಿಕ್ ಕಲ್ಚರ್ ಇದೆಯಲ್ಲ ಇದನ್ನು ಯಾರು ಸೇರಿ ಬರೆದರಪ್ಪ ಅಂದ್ರೆ
ಆಲ್ಮಂಡ್ ಗೆಬ್ರಿಯಲ್ ಮತ್ತು ಸಿಡ್ನಿ ವರ್ಬರ್ ಅಂತ ಬರೆದಿರುವಂತದ್ದು ನಾವು ಕಾಣಬಹುದು. ಜೊತೆಯಾಗಿ ಬರೆದಂತ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಕಾರ್ಲ್ ಮಾರ್ಕ್ಸ್ ಮತ್ತು ಎಂಜಲ್ಸ್ ಅವರು ಬರೆದಂತ ಕೃತಿ ಯಾವುದು ಅಂತೇಳಿ ನೀವೇನಂತಾರೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇವರ ಗೆಬ್ರಿಯಲ್ ಆಲ್ಮಂಡ್ ಅವರು ಏನಪ್ಪ ಅಂದ್ರೆ ವಿಭಾಗಗಳಂತಂದ್ರೆ 7 ಪೊಲಿಟಿಕಲ್ ಸಿಸ್ಟಮ್ಗಳಲ್ಲಿ ನಾವು ನೋಡುವಂಥದ್ದನ್ನು ನಾವು ಕಾಣಲಾಗ್ತದೆ. ಇಲ್ಲಿ ಲೂಸಿಯನ್ ಪೈ ಅವರು ಏನಪ್ಪ ಅಂದ್ರೆ ಈ ವರ್ತನವಾದಿಗೆ ಸಂಬಂಧಪಟ್ಟಂತೆ 1921ರಿಂದ 2008 ಇವರು ತಮ್ಮದಾದಂಥ ಯಾವುದಕ್ಕೆ ಪ್ರಸಿದ್ಧ ಆದರು ಓಲಿಕ ರಾಜಕೀಯ ಕಾಂಪಿಟೇಟಿವ್ ಪಾಲಿಟಿಕ್ಸ್ಗೆ ಪ್ರಸಿದ್ಧರಾಗಿರುವಂಥ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಅದೇ ರೀತಿ ರಾಜಕೀಯ ಸಂಸ್ಕೃತಿ ಈ ಲೂಸಿಯನ್ ಪೈ ಇದರಲ್ಲ ಈ ಪೊಲಿಟಿಕಲ್ ಕಲ್ಚರ್ ಏನಪ್ಪ ಅಂದ್ರೆ ಯಾವ್ಯಾವ ದೇಶದಿಂದ ಅಂದ್ರೆ ಜಪಾನ್, ಚೀನಾ ಮತ್ತು ಭಾರತ ದೇಶಗಳ ಒಂದು ಸಂಸ್ಕೃತಿ ಏನಪ್ಪ ಅಂದ್ರೆ ತಮ್ಮದಾದಂಥ ಒಂದು ವಿಚಾರದಲ್ಲಿ ನಾವು ನೋಡಿರುವಂಥದ್ದನ್ನು ಕಾಣಲಾಗ್ತದೆ. ಇವರೇನಪ್ಪ ಅಂದ್ರೆ ಲೂಸಿಯನ್ ಪೈ ಇವರೇನಪ್ಪ ಅಂದ್ರೆ ರಾಜಕೀಯ ಸಂಸ್ಕೃತಿ ಮತ್ತು ಅಭಿವೃದ್ಧಿ ನಡುವಿನಿರುವಂಥ ಸಂಬಂಧಗಳನ್ನು ತಿಳಿಸುವಂತ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಅದೇ ರೀತಿ ಅಂದ್ರೆ ಇವರು ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಇವರ ಕೃತಿಗಳಂದ್ರೆ ಪೊಲಿಟಿಕಲ್ ಕಲ್ಚರ್ ಅಂಡ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಬರುವಂತದ್ದು ನಾವು ಕಾಣಾಗ್ತದೆ. ಇಲ್ಲೇನಪ್ಪ ಅಂದ್ರೆ ಲೂಸಿಯನ್ ಪೈ ಮತ್ತು ಗ್ಯಾಬ್ರಿಯಲ್ ಆಲ್ಮಂಡ್ ಏನಪ್ಪ ಅಂದ್ರೆ ಸೇರಿ ಈ ಕೃತಿಯನ್ನು ರಚನೆ ಮಾಡಿರ್ತಾರೆ. ಯಾವ್ದಂದ್ರೆ ಲೂಸಿಯನ್ ಪೈ ಮತ್ತು ಗ್ಯಾಬ್ರಿಯಲ್ ಆಲ್ಮಂಡ್ ಇವರಿಬ್ಬರು ಕೂಡಿಕೊಂಡು ರಚನೆ ಮಾಡಿರುವಂತಹ ಒಂದು ಕೃತಿ ಪೊಲಿಟಿಕಲ್ ಕಲ್ಚರ್ ಮತ್ತು ಪೊಲಿಟಿಕಲ್ ಡೆವಲಪ್ಮೆಂಟ್ ಹೇಳುವಂಥದ್ದು ನಾವು ಕಾಣಾಗ್ತದೆ. ಇವರೇನಪ್ಪ ಅಂದ್ರೆ ಏಷ್ಯಾದ ಬಗ್ಗೆ ಏನಪ್ಪ ಹೆಚ್ಚಿನ ಗಮನ ಹರಿಸಿರುವಂತ ಒಬ್ಬ ವ್ಯಕ್ತಿ ಆಗ್ತಾರೆ. ಅದಕ್ಕೆ ಸಂಬಂಧಪಟ್ಟ ಕೃತಿ ಯಾವ್ದಪ್ಪ ಅಂದ್ರೆ ಏಷ್ಯನ್ ಪವರ್ ಅಂಡ್ ಪಾಲಿಟಿಕ್ಸ್ ಅಂದ್ರೆ ಏಷ್ಯಾದ ಸಂಸ್ಕೃತಿ ಮತ್ತು ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಇದು ಮಾಡಿರ್ತಾರೆ. ನೆಕ್ಸ್ಟ್ ಅಂದ್ರೆ ದ ಸ್ಪಿರಿಟ್ ಆಫ್ ಚೈನೀಸ್ ಪಾಲಿಟಿಕ್ಸ್ ಅಂದ್ರೆ ಚೀನಾದ ಸಂಸ್ಕೃತಿ ಮತ್ತು ರಾಜಕೀಯ ಮನೋದ ಬಗ್ಗೆ ಏನಂದ್ರೆ ಹೇಳಿರುವಂತ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಇವರೇನಪ್ಪ ಅಂದ್ರೆ ಇವರನ್ನ ನಾವೇನಪ್ಪ ಅಂದ್ರೆ ಲೂಸಿಯನ್ ಪೈ ಅಂದ್ರೆ ಯಾರಿಗೆ ನಾವು ಹೋಲಿಕೆ ಮಾಡಲಾಗ್ತದೆ ಆಲ್ಮಂಡ್ ಅವರ ಸಿವಿಕ್ ಕಲ್ಚರ್ ಬಗ್ಗೆ ಇವರನ್ನ ನಾವು ಹೋಲಿಕೆ ಮಾಡುವಂಥದ್ದು ಕಾಣಲಾಗ್ತದೆ. ಅದೇ ರೀತಿ ಇವರ ಮೇನ್ ಒಂದು ಗೋಲ್ ಏನಂತಂದ್ರೆ ಅಭಿವೃದ್ಧಿಶೀಲ ಮತ್ತು ಏಷ್ಯಾದ ರಾಷ್ಟ್ರಗಳ ಬಗ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ಗಮನ ಹರಿಸಿರುವಂತ ವ್ಯಕ್ತಿ ಆಗಿರ್ತಾರೆ. ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗಲೇ ನಾವೇನಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಅದೇ ರೀತಿ ಅಂದ್ರೆ ಮೂರನೇದು ಎಪಿಕ್ ಅಂದ್ರೆ ಫುಲ್ ಫಾರ್ಮ್ ಏನು ಅನ್ನೋದ್ರ ಬಗ್ಗೆ ನಾವು ನೋಡುವಂಥದ್ದು. ಇಲ್ಲಿ ಎಲೆಕ್ಟ್ರಾನಿಕ್ ಫೋಟೋ ಐಡೆಂಟಿ ಕಾರ್ಡ್, ಎಲೆಕ್ಟ್ರಾಸ್ ಫೋಟೋ ಐಡೆಂಟಿ ಕಾರ್ಡ್ ಮತ್ತು ಎಲೆಕ್ಟ್ರಾನಿಕ್ ಫೋಟೋ ಇನ್ಫಾರ್ಮೇಶನ್ ಕಾರ್ಡ್, ಎಲೆಕ್ಟ್ರಾನಿಕ್ ಫೋಟೋ ಇಲ್ಲಿ ಇನ್ಕ್ವೈರಿ ಕಾರ್ಡ್. ಇದಕ್ಕೆ ಏನಪ್ಪ ಅಂದ್ರೆ ಎಲೆಕ್ಟ್ರಾಸ್ ಫೋಟೋ ಐಡೆಂಟಿ ಕಾರ್ಡ್. ಇದನ್ನೇನಪ್ಪ ಅಂದ್ರೆ ನಾವು ಮತದಾರ ಗುರುತಿನ ಚೀಟಿ ಅಂತೇಳಿ ಯಾವುದು ಮತದಾರ ಗುರುತಿನ ಚೀಟಿ ಅಂತೇಳಿ. ಇಲ್ಲಿ ಇದೇನಪ್ಪ ಅಂದ್ರೆ 1993ರಲ್ಲಿ ಅಂದ್ರೆ ಈ ಮತದಾರ ಗುರುತಿನ ಚೀಟಿಯನ್ನು ಅನುಷ್ಠಾನ ಮಾಡಿದವರು ಯಾರಪ್ಪ ಅಂದ್ರೆ TN ಶೇಷನ್. ಯಾರು? TN ಶೇಷನ್ ಅಂದ್ರೆ ಚುನಾವಣಾ ಮುಖ್ಯ ಆಯುಕ್ತರು ಅಂದ್ರೆ ಚುನಾವಣಾ ಮುಖ್ಯ ಆಯುಕ್ತರು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇದನ್ನೇನಪ್ಪ ಅಂದ್ರೆ ಮತದಾರ ಗುರುತಿನ ಚೀಟಿಯನ್ನು ಕಡ್ಡಾಯ ಮಾಡಿದವರು ಯಾರು? ಕಡ್ಡಾಯ ಮಾಡಿದರಪ್ಪ ಅಂದ್ರೆ MS ಗಿಲ್. ಇವರೇನು ಮಾಡ್ತಾರೆ ಇಲ್ಲಿ ಇದು ಮತದಾರ ಗುರುತಿನ ಚೀಟಿಯನ್ನು ಕಡ್ಡಾಯ ಮಾಡಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಅದೇ ರೀತಿ ಅಂದ್ರೆ ಇನ್ನೊಂದು EVM. ಈ ವಿ ಅಂದ್ರೆ ಏನಂದ್ರೆ ಎಪಿಕ್ ಅಂತೇಳಿ ವಿಸ್ತಾರ ರೂಪ ಕೇಳಿದ್ರೆ EVM ಕೂಡ ಕೇಳಕ್ಕಾಗಲ್ಲ. ಅಂದ್ರೆ ಇದನ್ನೇನಪ್ಪ ನಾವು ವಿಸ್ತಾರ ರೂಪ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಅನ್ನುವಂಥದ್ದು ವಿದ್ಯುನ್ಮಾನ ಮತಯಂತ್ರ. ಯಾವುದು? ಮತಯಂತ್ರ. ಇದನ್ನೇನಪ್ಪ ಅಂದ್ರೆ ಮೊದಲು ಏನಪ್ಪ ಅಂದ್ರೆ ಎಲ್ಲಿ ಬಳಕೆ ಮಾಡಿದ್ರು ಅಂತಂದ್ರೆ ಮೊದಲೇನಂದ್ರೆ ಯಾವ ವಿಧಾನಸಭೆಗಳಲ್ಲಿ ಮೊದಲು ಬಳಕೆ ಮಾಡಿದ್ರು ಅನ್ನೋ ಬಗ್ಗೆ ನೋಡಿದಾಗ ವಿಧಾನಸಭೆ ಅಂತಂದ್ರೆ ಎಲ್ಲಪ್ಪ ಅಂದ್ರೆ ದೆಹಲಿ ವಿಧಾನಸಭೆಯಲ್ಲಿ ದೆಹಲಿ, ಆಮೇಲೆ ರಾಜಸ್ಥಾನ, ಆಮೇಲೆ ಏನಪ್ಪ ಅಂದ್ರೆ ಮಧ್ಯಪ್ರದೇಶ್ ಅಂದ್ರೆ ಮಧ್ಯಪ್ರದೇಶದಿಂದ ಇದು ಬಳಕೆ ಮಾಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ 2004ರಲ್ಲಿ ಎಲ್ಲ ಸಾರ್ವತ್ರಿಕ ಚುನಾವಣೆಗಳ ಬಂದ್ರೆ ಇಲ್ಲಿ ಬಳಕೆ ಮಾಡ್ತಾರೆ. ಯಾವುದನ್ನ EVM ಅನ್ನೋದ್ರಿಂದ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ನೆಕ್ಸ್ಟ್ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ನವ ಸಾರ್ವಜನಿಕ ಆಡಳಿತ ಅಂದ್ರೆ ಇಲ್ಲಿ ನವ ಸಾರ್ವಜನಿಕ ಆಡಳಿತವು ಪ್ರಮುಖವಾಗಿ ಗ್ಯಾಸ್ ವಿರುದ್ಧವಾಗಿದೆ ಅಂದ್ರೆ ಯಾವುದಕ್ಕೆ ವಿರುದ್ಧವಾಗಿದೆ ಅನ್ನೋದ್ರ ಬಗ್ಗೆ ನಾವು ಕೇಳಿದಂತ ಸಂದರ್ಭದಲ್ಲಿ ಇಲ್ಲಿ ಆಡಳಿತದ ಕೇಂದ್ರೀಕರಣ ಮತ್ತು ಆಡಳಿತದ ತಾಟಸ್ಥಿಕನ
ಅಥವಾ ಆಡಳಿತದ ತಾಟಸ್ಥ್ಯತೆ ಮತ್ತು ಅರ್ಹತೆ ಪದ್ಧತಿಯನ್ನ ಮತ್ತು ಅರ್ಹತೆ ಪದ್ಧತಿ ಮತ್ತು ಆಡಳಿತದ ಬಗ್ಗೆ ರಾಜಕೀಯನ ದೃಷ್ಟಿಕೋನನ ಮತ್ತು ಅದರಿಂದ ಆಡಳಿತದ ಬಗ್ಗೆ ರಾಜಕೀಯ ದೃಷ್ಟಿಕೋನ ಮತ್ತು ಆಡಳಿತ ಕೇಂದ್ರೀಕರಣ ಅನ್ನೋದ್ರ ಬಗ್ಗೆ ಕೇಳಿರುವಂಥದ್ದು ನಾವು ಕೇಳಲಾಗುತ್ತದೆ. ಇದೇನಪ್ಪ ಅಂದ್ರೆ ಸಾರ್ವಜನಿಕ ಅಂದ್ರೆ ಹೊಸ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ ಅದೇನು ಮಾಡ್ತಂತಾರೆ ಈ ಇಡೀ ಆಡಳಿತ ಏನಪ್ಪ ಕೇಂದ್ರೀಕರಣದ ವಿರುದ್ಧವಾಗಿ ಮತ್ತು ಆಡಳಿತದ ನ್ಯೂಟ್ರಲ್ ಆಗಿರುವಂಥದ್ದು ತಾಟಸ್ಥ್ಯ ಅಂದ್ರೆ ವಿರುದ್ಧವಾಗಿರುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಇಲ್ಲಿ 5ನೇ ಪ್ರಶ್ನೆ ನಾವು ನೋಡುವಂತ ಸಂದರ್ಭದಲ್ಲಿ ಏನಂದ್ರೆ ಇಲ್ಲಿ ಪಟ್ಟಿ 1 ಸಂವಿಧಾನದ ವಿಧಾನಗಳು ಇರುವಂತದ್ದು, ಪಟ್ಟಿ 2 ಏನಂದ್ರೆ ರಾಷ್ಟ್ರದ ಹೆಸರುಗಳು ಇರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ನೋಡಿ ಸಂಸದೀಯ ಸಂಯುಕ್ತ ಗಣರಾಜ್ಯ ಅಂದ್ರೆ ಸಂಸದೀಯ ಇರ್ತದೆ ಮತ್ತು ಫೆಡರಲ್ ಇರ್ತದೆ ಮತ್ತು ಇಲ್ಲಿ ಅಂದ್ರೆ ಇಲ್ಲಿ ಗಣರಾಜ್ಯ ಇರುವಂತದ್ದು ಯಾವ ದೇಶದಲ್ಲಿ ಯಾವ ರಾಷ್ಟ್ರದಲ್ಲಿ ಅನ್ನುವಂಥದ್ದು ನೋಡಿದಾಗ ಏನಂದ್ರೆ ಇದು ಭಾರತದಲ್ಲಿರುವಂಥದ್ದು. ಅಧ್ಯಕ್ಷೀಯ ಮತ್ತು ಸಂಯುಕ್ತ ಗಣರಾಜ್ಯ ಇದೇನೇನಪ್ಪ ಅಂದ್ರೆ ಯುನೈಟೆಡ್ ಅಮೆರಿಕದ ಅಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಇರುವಂಥದ್ದು. ಸಂಸದೆ ಏಕಾತ್ಮಕ ರಾಜಪ್ರಭುತ್ವ ಇರುವಂಥದ್ದಪ್ಪ ಅಂದ್ರೆ ಯಾವುದು ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಇರುವಂಥದ್ದು ನಾವು ಕಾಣಲಾಗ್ತದೆ. ಸಂಸದೀಯ ಅಧ್ಯಕ್ಷೀಯ ಏಕಾತ್ಮಕ ಗಣರಾಜ್ಯ ಏನಪ್ಪ ಅಂದ್ರೆ ಇದು ಎಲ್ಲಿ ಕಾಣಲಾಗ್ತದಪ್ಪ ಅಂದ್ರೆ ಫ್ರಾನ್ಸ್ ನಲ್ಲಿ ಇರುವಂಥದ್ದು. ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ 1ನೇ ಪಾಯಿಂಟ್ ಭಾರತದಲ್ಲಿ ಸಂಸದೆ ಇಲ್ಲಿದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಅಧ್ಯಕ್ಷೀಯ ಅಮೆರಿಕದಲ್ಲಿ ಇರುವಂಥದ್ದು ಇದನ್ನ ಇದು ಮಾಡಿದ್ರ ನೋಡ್ರಿ ಪ್ಲಸ್. ಆಮೇಲೆ ಏಕಾತ್ಮಕ ಇಂಗ್ಲೆಂಡ್ ಇರುವಂಥದ್ದು ಇಲ್ಲಿ ಪ್ಲಸ್ ಮಾಡಿದ್ರ ರೈಟ್. ನೆಕ್ಸ್ಟ್ ಗಣರಾಜ್ಯ ಇದೆ ಈ ರೀತಿ ಅಂದ್ರೆ ಎಲ್ಲವೂ ಏನು ಮಾಡ್ಯಾರ ಅಲ್ಲಿರುವಂತ ಯಾವ್ದಪ್ಪ ಅಂದ್ರೆ ಸಂವಿಧಾನದ ಮಾದರಿಗಳನ್ನ ಏನಪ್ಪ ಅಂದ್ರೆ ಇಲ್ಲಿ ಅಳವಡಿಕೆ ಮಾಡಿರುವಂಥದ್ದನ್ನು ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಫ್ರಾನ್ಸ್ ನಲ್ಲಿ ಕಾಣುವಂಥದ್ದನ್ನು ನಾವು ಕಾಣಲಾಗ್ತದೆ. ಇಲ್ಲಿ ನೋಡಿ ಅದೇ ರೀತಿಯಾಗಿ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ವತಿಯಿಂದ ಏನಪ್ಪ ಅಂದ್ರೆ ವಿಶೇಷವಾದಂತಹ ಮಾಹಿತಿ ಈ ಮಾಹಿತಿಗಳಿದಾವಲ್ಲ ಈ ಮಾಹಿತಿ ಏನಪ್ಪ ಅಂದ್ರೆ ಈಗಾಗಲೇ UGC ನೆಟ್ ಎಲ್ಲಪ್ಪ ಅಂದ್ರೆ UGC ನೆಟ್ ಏನಪ್ಪ ಅಂದ್ರೆ ಇವರ ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಯಾವುದು ಮೋದಿ ಅವರ ಅಂದ್ರೆ ಮೋದಿ ಸರ್ಕಾರದ ಪ್ರಮುಖ ಯೋಜನೆಗಳು ಅಂದ್ರೆ ಮೋದಿ ಸರ್ಕಾರದ ಪ್ರಮುಖ ಯೋಜನೆಗಳ ಬಗ್ಗೆ ಏನಪ್ಪ ಅಂದ್ರೆ UGC ನೆಟ್ ಮೊನ್ನೆ ಜೂನ್ ಅಲ್ಲಿ ಕೇಳಿರುವಂಥದ್ದು. ಒಟ್ಟು ಟೋಟಲ್ ಇಲ್ಲಿವರೆಗೆ ಜಾರಿಗೆ ತಂದಂತ ಅಂದ್ರೆ 2014ರಿಂದ 2024ರವರೆಗೆ ಏನಪ್ಪ ಅಂದ್ರೆ ಇವರು ತಮ್ಮದೇ ಆದಂತ ರೀತಿಯ ಏನಪ್ಪ ಅಂದ್ರೆ ಯೋಜನೆಗಳನ್ನು ಕೈಗೊಂಡಾರ. ಈ ಯೋಜನೆಗಳ ಬಗ್ಗೆ ನಮ್ಗೆ ಗೊತ್ತಾದ್ರೆ ನಮಗೆ ಕ್ರೊನಾಲಜಿಕಲ್ ಆರ್ಡರ್ ಕೇಳಿರುವಂಥದ್ದು ನಾವು ಕಾಣಲಾಗ್ತದೆ. ಅಂದ್ರೆ ಇಲ್ಲಿ ನಮ್ಗೆ ಎಲ್ಲ ಯಾವ್ಯಾವ ಯೋಜನೆಗಳಂದ್ರೆ ಯಾವ ವರ್ಷದಲ್ಲಿ ಜಾರಿ ಬಂದ ಅನ್ನೋದ್ರ ಬಗ್ಗೆ ನಮಗೆ ಪರ್ಫೆಕ್ಟ್ ಮಾಹಿತಿ ಇದ್ದರೆ ಏನಂದ್ರೆ ಅನುಕೂಲ ಆಗುವಂಥದ್ದು ನಾವು ಕಾಣಲಾಗ್ತದೆ. ಈಗಾಗಲೇ ಅಂದ್ರೆ ಜನ ಯೋಜನೆ 2014, ಸ್ಕಿಲ್ ಇಂಡಿಯಾ 2014, ಮೇಕ್ ಇನ್ ಇಂಡಿಯಾ 2014, ಸ್ವಚ್ಛ ಭಾರತ 2014, ಸಂಸದರ ಆದರ್ಶಗಳ 2014 ಇದೇನಪ್ಪ ಅಂದ್ರೆ ಇಲ್ಲಿ ಪ್ರತಿಯೊಂದು ಯೋಜನೆಗಳ ಬಗ್ಗೆ ನಮಗೆ ಇದ್ರೆ ನಮಗೆ ಇತರೆ PC ಆಗಿರುವಂತದ್ದಾಗಿರ್ಬೋದು, SCD FD ಆಗಿರುವಂಥದ್ದು, UGC ಆಗಿರ್ಬೋದು, KSET ಆಗಿರ್ಬೋದು. ಅಂದ್ರೆ UGC ಅವರು ಏನು ಕೈಗೊಳ್ತಾರಲ್ಲ ಅದೇ ಮಾಡಲ್ ಏನಪ್ಪ ಅಂದ್ರೆ ನಮ್ಮ KSET ನಲ್ಲಿ ಮಾಡಲ್ ಅನ್ನ ಅಪ್ಡೇಟ್ ಮಾಡುವಂಥದ್ದನ್ನು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಬೇಟಿ ಬಚಾವ್ ಬೇಟಿ ಪಢಾವ್ ಅಂದ್ರೆ 2014, ನೀತಿ ಆಯೋಗ 2015ರಲ್ಲಿ ಮತ್ತು PM ಮುದ್ರಾ ಯೋಜನೆ 2015, ಉಜ್ವಲ ಯೋಜನೆ 2015ರಲ್ಲಿ, ಸುರಕ್ಷಾ ವಿಮಾ ಯೋಜನೆ 2015, ಅಟಲ್ ಪಿಂಚಣಿ ಯೋಜನೆ ಅಂದ್ರೆ 2015, ಅದೇ ರೀತಿ ಸ್ಮಾರ್ಟ್ ಸಿಟಿ ಯೋಜನೆ ಅಂದ್ರೆ 2015, ಅಮೃತ ಯೋಜನೆ ಅಂದ್ರೆ 2015 ಮತ್ತು ಡಿಜಿಟಲ್ ಇಂಡಿಯಾ 2000. ಈ ರೀತಿಯಾದಂತಹ ಯೋಜನೆಗಳಂದ್ರೆ ನಾವು ಪರಿಪೂರ್ಣವಾದಂತಹ ಮಾಹಿತಿ ನಮಗೆ ಬೇಕಾಗುವಂಥದ್ದು. ಇದೇನಪ್ಪ ಅಂದ್ರೆ ಕೊನೆಯದಾಗಿ ಯಾವುದು ಕೊನೆಯದಾಗಿ ಅಂದ್ರೆ ಸ್ಲೈಡ್ ಕೊನೆಯದಾಗಿ ಅಂದ್ರೆ ಇಲ್ಲಿ ಉದಯ ಯೋಜನೆ ಅಂದ್ರೆ 2015, ಸ್ಟಾರ್ಟ್ ಅಪ್ ಇಂಡಿಯಾ 2016 ಮತ್ತು ಸೇತು ಭಾರತಂ ಯೋಜನೆ 2016, ನಮಾಮಿ ಗಂಗೆ ಯೋಜನೆ 2016, ವೈ ವಂದನ 2017, ಸ್ವಾಮಿತ್ವ ಯೋಜನೆ ಇದೇನಪ್ಪ ಅಂದ್ರೆ ಮೊನ್ನೆ UGC ಅಲ್ಲಿ ಕೇಳಿರುವಂತ ನಾವು ಕಾಣಾಗ್ತದೆ. ಯಾವ್ದು UGC ನೆಟ್ ಅಲ್ಲಿ ಯಾವ್ದಪ್ಪ ಅಂದ್ರೆ ಜೂನ್ ಅಲ್ಲಿ ಮತ್ತೆ ಕೇಳಿರುವಂಥದ್ದು ನಾವು ಕಾಣಲಾಗ್ತದೆ. 2015 ಮಿಷನ್ ಕೋವಿಡ್ 2020, ಪೋಷಣ ಇದೆಲ್ಲ ಪೋಷಣ ಅಭಿಯಾನ ಏನಪ್ಪ ಅಂದ್ರೆ ಇದುಗಳೇನಪ್ಪ ಅಂದ್ರೆ UGC ಅಲ್ಲಿ ಕೇಳಿರುವಂಥದ್ದು ನಾವು ಮೊನ್ನೆ ಜೂನ್ ನಲ್ಲಿ ಕೇಳಿರುವಂಥದ್ದು ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಅಗ್ನಿಪಥ ಇದು 2022, ಇಂಟರ್ನ್ಶಿಪ್ ಅಂದ್ರೆ 2024 ಅನ್ನೋ ರೀತಿಯಲ್ಲಿ ನಾವು ಕಾಣುತ್ತೆ. ಈ ರೀತಿಯಾದಂತಹ ಒಂದು ಹೊಸ ಯೋಜನೆಗಳ ಬಗ್ಗೆ ನಾವು ಇಲ್ಲಿ ನೋಡುವಂಥದ್ದು. ಇದೇನಪ್ಪ ಅಂದ್ರೆ ಇನ್ನ ಹೊಸ ಮಾಹಿತಿಗಳನ್ನು ತಮ್ಮ
ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಏನಪ್ಪ ಅಂದ್ರೆ ತಮಗೆ ಉಚಿತವಾದಂಥ ರೀತಿಯಲ್ಲಿ ನೀಡಲಿಕ್ಕೆ ಇಚ್ಛೆ ಪಡ್ತಿದ್ವಿ. ತಾವೆಲ್ಲರೂ ಏನಪ್ಪ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅನ್ನುವಂಥದ್ದು ನಾವು ಇಲ್ಲಿ ತಮ್ಮೆಲ್ಲರಿಗೆ ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು.